ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅವಿನಾಶ್. ನಮಸ್ತೆಗಳು. ನೋಡಿ ಫ್ರೆಂಡ್ಸ್, ಸರ್ಕಾರದಿಂದ ಅಂದ್ರೂ ರಾಜ್ಯ ಸರ್ಕಾರದಿಂದ ನಿಮಗೆ ಫ್ರೀ ಆದ ಲ್ಯಾಪ್ಟಾಪ್ ಅನ್ನ ಕೊಡಲು ಮುಂದಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳಿಂದ ಪಾಸಾದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನೆಗಾಗಿ ಅಂದ್ರೆ ಪ್ರೋತ್ಸಾಹ ದೊರೆಯುವ ಸಲುವಾಗಿ ಉಚಿತ ಲ್ಯಾಪ್ಟಾಪ್ ಅನ್ನು ನೀಡಲು ನಿರ್ಣಯವನ್ನ ತೆಗೆದುಕೊಂಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೈಗೊಂಡ ಈ ಯೋಜನೆ ರಾಜ್ಯ ಸರ್ಕಾರದ ಎಲ್ಲ ಶೈಕ್ಷಣಿಕ ಉನ್ನತ ಸಂಸ್ಥೆಗಳು ಹಾಗೂ ಜಿಲ್ಲೆಗಳ ಮತ್ತು 204 ಶಿಕ್ಷಣ ವಲಯಗಳ ಸೇರಿಕೊಂಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಅನ್ನ ಕೊಡಲು ಮುಂದಾಗಿದೆ. ಏನಿದು ಈ ಲ್ಯಾಪ್ಟಾಪ್, ಯಾರಿಗೆಲ್ಲ ಸಿಗಲಿದೆ? ಈ ಲ್ಯಾಪ್ಟಾಪ್ ಅನ್ನ ಪಡೆಯಲು ನೀವು ಅರ್ಹತೆಯನ್ನ ಯಾವ ರೀತಿ ಹೊಂದಿರಬೇಕು ನೋಡೋಣ ಫ್ರೆಂಡ್ಸ್. ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ವಿಡಿಯೋಗಳನ್ನ ನೀವು ಮೊದಲು ವೀಕ್ಷಿಸಬಹುದು. ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನಿದು ಫ್ರೀ ಲ್ಯಾಪ್ಟಾಪ್. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಫ್ರೀ ಲ್ಯಾಪ್ಟಾಪ್ ಅನ್ನ ಕೊಡಲು ಇಚ್ಛಿಸುವ ಅಭ್ಯರ್ಥಿಗಳು ಯಾವ ರೀತಿ ಎಲಿಜಿಬಿಲಿಟಿಯನ್ನ ಹೊಂದಿರಬೇಕು ಅಂತ ಈ ಒಂದು ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, SSLC ಪರೀಕ್ಷೆಯಲ್ಲಿ ಜಿಲ್ಲಾವಾರು ಮತ್ತು ವಲಯವಾರು ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಪ್ರೌಢಶಾಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ವಿತರಿಸುವ ಬಗ್ಗೆ ಇದೇನಿದೆ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ನಿರ್ದೇಶಕರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ಒಂದು ಪತ್ರದ ಸಂಖ್ಯೆ ಅಂದ್ರೆ ಈ ಪತ್ರವನ್ನ ಬಿಡುಗಡೆ ಮಾಡಿ ಮೇಲೆ ಕಾಣಿಸಿದ ಕ್ರಮಾಂಕ ನಿರ್ದೇಶಕರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ಪತ್ರದಲ್ಲಿ ಏಪ್ರಿಲ್ 2024 SSLC ಪರೀಕ್ಷೆಯಲ್ಲಿ 35 ಶೈಕ್ಷಣಿಕ ಜಿಲ್ಲೆಗಳ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕಗಳ ಪಡೆದ ಪ್ರತಿ ಜಿಲ್ಲೆಯ 3 ವಿದ್ಯಾರ್ಥಿಗಳು, ನೋಡಿ ಫ್ರೆಂಡ್ಸ್, ಪ್ರತಿ ಜಿಲ್ಲೆಯ 3 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಲ್ಯಾಪ್ಟಾಪ್ ಅನ್ನು ವಿತರಿಸಲಾಗುತ್ತಿದ್ದು 2024ನೇ ಸಾಲಿನ ಜಿಲ್ಲಾವಾರು 115 ಮತ್ತು ಬ್ಲಾಕ್ ವಾರು 641 ಒಳಗೊಂಡಂತೆ ಸುಮಾರು 756 ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೈಗೊಂಡು ಸರಬರಾಜರನ್ನು ಗುರುತಿಸಲಾಗಿದ್ದು, ಈ ಸಂಬಂಧ ಕೆಲವು ಅನುದಾನಗಳು ಅಗತ್ಯವಾಗಿವೆ. ಈಗಾಗಲೇ ನಿಮ್ಮದನುಸಾರ ಅನುದಾನವನ್ನ ಈ ರೀತಿಯಾಗಿ ಅಂದ್ರೆ ಟೋಟಲ್ ಆಗಿ ಅನುದಾನ ರಹಿತ ಮತ್ತು ಈ ರೀತಿಯಾಗಿ ನೀಡುವಂತೆ ಒಂದು ಪತ್ರವನ್ನ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೂಡಿಕೊಂಡು ಈ ಪತ್ರವನ್ನ ಬಿಡುಗಡೆ ಮಾಡಿದೆ. ಫ್ರೆಂಡ್ಸ್ ನೋಡಿ, ನೀವೇನಾದ್ರೂ ಅತಿ ಹೆಚ್ಚು SSLCಯಲ್ಲಿ ಅಂಕವನ್ನ ಪಡೆದಿದ್ದರೆ ನಿಮಗೆ ಇದೊಂದು ಸುವರ್ಣ ಅವಕಾಶ. ಫ್ರೀಯಾಗಿ ಲ್ಯಾಪ್ಟಾಪ್ ಅನ್ನ ಪಡೆದುಕೊಳ್ಳುವುದು ಹೇಗೆ, ಇದಕ್ಕೆ ಯಾರು ಅರ್ಹರಾಗಿರ್ತಾರ ಅಂತ ನೋಡೋದಾದ್ರೆ ರಾಜ್ಯದ ಶೈಕ್ಷಣಿಕ ಜಿಲ್ಲೆಗಳ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನೀವು ಅಧ್ಯಯನ ಮಾಡಿರ್ಬೇಕು, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಮತ್ತು ಪ್ರತಿ ಜಿಲ್ಲೆಯ ಅತ್ಯುನ್ನತ ಅಂಕ ಗಳಿಸಿದ ಪ್ರತಿ ಜಿಲ್ಲೆಯಲ್ಲಿ ಅತ್ಯುನ್ನತವಾಗಿ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಲ್ಯಾಪ್ಟಾಪ್ ಅನ್ನ ಕೊಡ್ತಾರೆ. ಪ್ರತಿ 3 ಜಿಲ್ಲೆಗಳಲ್ಲಿ ಟೋಟಲ್ ಆಗಿ ಒಟ್ಟು 756 ವಿದ್ಯಾರ್ಥಿಗಳು ಅಂದ್ರೆ 115 ಜಿಲ್ಲೆಗಳು ಮತ್ತು 641 ವಲಯ ಮಟ್ಟ ಇವುಗಳಲ್ಲಿ ನೀಡಲಾಗುತ್ತದೆ. ನೋಡಿ ಫ್ರೆಂಡ್ಸ್, ನೀವೇನಾದ್ರೂ ಫ್ರೀಯಾದ ಲ್ಯಾಪ್ಟಾಪ್ ಅನ್ನ ಪಡೆಯಲು ಇಚ್ಛಿಸಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಹಾಕಿರ್ತೇನೆ. ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಮಾಡಿಕೊಂಡು ನೀವು ಫ್ರೀ ಲ್ಯಾಪ್ಟಾಪ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದು 2025ರಲ್ಲೂ ಸಹ ಜಾರಿಯಲ್ಲಿದೆ. ನೀವು ಏನಾದ್ರೂ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನಿಮ್ಮ ಜಿಲ್ಲೆಯಲ್ಲಿ 3 ವಿದ್ಯಾರ್ಥಿಗಳಲ್ಲಿ ನೀವು ಒಬ್ರು ಇದ್ರೆ ನೀವು ಸಂಪೂರ್ಣವಾಗಿ ಲ್ಯಾಪ್ಟಾಪ್ ಅನ್ನ ಫ್ರೀಯಾಗಿ ಪಡೆದುಕೊಳ್ಳಬಹುದು. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಯಾವುದೇ ಸುಳ್ಳು ಮಾಹಿತಿ ಅಲ್ಲ. ಇಂತಹ ಹಲವಾರು ಮಾಹಿತಿಗಳಿಗಾಗಿ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಒತ್ತಿ. ನಾವು ಇಂತಹ ವಿಡಿಯೋಗಳನ್ನ ತರ್ತಾ ಇರ್ತೀವಿ. ನಿಮಗೆ ಮೊದಲು ನೀವೇ ವೀಕ್ಷಿಸಬಹುದು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.